ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತೊಂದು ಈಸಿಯಾಗಿ ಈ ಸಮ್ಮರ್ ಸ್ಪೆಷಲಾಗಿ ಡಿಫ್ರೆಂಟಾಗಿ ಲೆಮನ್ ಜ್ಯೂಸ್ ಮಾಡೋದು ತೋರಿಸ್ಕೊಡ್ತೀನಿ. ಅದರಲ್ಲೂ ಕ್ಯಾರೆಟ್ನ ಯೂಸ್ ಮಾಡಿ ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿ ಸಿಂಪಲ್ಲಾಗಿರುತ್ತೆ. ಕ್ವಿಕ್ಕಾಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಯೂಸ್ಫುಲ್ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಬನ್ನಿ, ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ಇಬ್ಬರಿಗಾಗೋಷ್ಟು ಮಾಡೋದ್ರಿಂದ ದೊಡ್ಡದು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಅಷ್ಟು ಕ್ವಾಂಟಿಟಿ ತೊಗೋಬೋದು. ಆದಷ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಬಬೇಕು. ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನ್ ಸಕ್ಕರೆನೂ ಒಂದೇ ಒಂದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ನಲ್ಲೂ ಸ್ವೀಟ್ನ ಅಂಶ ಇರುತ್ತೆ, ಯಾಕಂದರೆ ಇದ್ರ ಜೊತೆಗೆ ನಾವು ನಿಂಬೆಹಣ್ಣು ಮತ್ತು ಶುಂಠಿ ಎಲ್ಲ ಹಾಕ್ತಾಯಿದ್ದೀರಲ್ಲ, ಹಂಗಾಗಿ ಸ್ವಲ್ಪ ಸ್ವೀಟ್ ಲೈಟಾಗಿ ಇದ್ದರೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಇಂಚು ಶುಂಠಿನೂ ಒಂದು ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮತ್ತು 1 ಲೋಟ ಆಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೊತೀನಿ. ನೀವು ಯಾವ ಮಿಕ್ಸಿ ಜಾರಲ್ಲಾದರೂ ರುಬ್ಕೊಳ್ಳಿ. ಆದಷ್ಟು ಕ್ಯಾರೆಟು ನುಣ್ಣಗಾಗಬೇಕು, ತರ್ತರಿಯಾಗಿ ಆಗಬಾರ್ದು. ಯಾಕಂದರೆ ಕ್ಯಾರೆಟಲ್ಲಿರುವಂಥ ಎಲ್ಲ ಪ್ರತಿಯೊಂದು ಪಲ್ಪ್ ಏನಿದೆ ಅದು ಪೂರ್ತಿ ನುಣ್ಣಗಾಗಬೇಕು. ತೆಂಗಿನಕಾಯಿ ತುರಿ ಆಗುತ್ತಲ್ಲ, ಆ ಥರ ಆಗಬೇಕು. ಸೊ ಆದಷ್ಟು ಇದನ್ನು ನೀವು ಇದನ್ನು ಯಾವ ಥರ ಅಂದರೆ ನೀವು ಗಟ್ಟಿ ಜ್ಯೂಸ್ ಥರನೂ ಮಾಡ್ಕೋಬೋದು, ಅಂದರೆ ತಿಕ್ಕಾಗೂ ಮಾಡ್ಕೋಬೋದು. ಇಲ್ಲ ನಮಗೆ ಲಿಕ್ವಿಡ್ ರೂಪಲ್ಲೇ ಬೇಕಂದರೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನೋಡಿ, ಇವಾಗ ನಾನು ಇನ್ನೊಂದು ಚೂರು ನೀರು ಹಾಕ್ಕೊಂಡು ಇದರಲ್ಲಿ ಇರುತ್ತಲ್ವ ಫಿಲ್ಟ್ರ್ ಮಾಡೋದ್ರಲ್ಲಿ ಅದೆಲ್ಲ ಉಳ್ಕೊಂಡಿರುತ್ತೆ. ಆದಷ್ಟು ಚೆನ್ನಾಗಿ ಈ ಥರ ಸ್ಪೂನಿಂದ ಪ್ರೆಸ್ ಮಾಡ್ಕೊತೀನಿ. ಸೊ ವಾರದಲ್ಲಿ ಒಂದ್ಸರಿ ಈ ಥರ ಮಾಡಿ ಕುಡಿಯೋದ್ರಿಂದ ದೇಹಕ್ಕೂ ತಂಪು, ಸ್ಕಿನ್ನಿಗೆ, ಕಣ್ಣಿಗೆ ಎಲ್ಲದಕ್ಕೂ ಒಳ್ಳೆಯದು. ಮತ್ತು ನಿಂಬೆಹಣ್ಣು ಶುಂಠಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಜೀರ್ಣನೂ ಆಗುತ್ತೆ. ಇಲ್ಲಿ ನಾನು ಇದಕ್ಕೆ ಸರ್ವ್ ಮಾಡೋವಾಗ ಐಸ್ ಕ್ಯೂಬ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮಕ್ಕಳಿಗೆ ಇವಾಗಂತೂ ಹೊರ್ಗಡೆ ಹೋತಂದರೆ ಕೂಲ್ ಡ್ರಿಂಕ್ಸ್ ಜಾಸ್ತಿ ಕೇಳ್ತಾರೆ, ಮೆರಿಂಡಾ, ಫ್ಯಾಂಟಾ ಆ ಥರ ಎಲ್ಲ ನೀವು ಹೊರ್ಗಡೆ ಇಸ್ಕೊಡೋದಿಂತ ಈ ಥರ ಅದೇ ಫ್ಯಾಂಟಾ, ಮೆರಿಂಡಾ ಅಂತ ಯಾಮಾರಿಸ್ಬಿಟ್ಟು ಕೂಡ ಕುಡಿಸ್ಬೋದು ಮಕ್ಕಳಿಗೆ. ದೊಡ್ಡವ್ರಿಗಾದರೆ ಈ ಥರ ಸಬ್ಜಾ ಸೀಡ್ಸು ಕೂಡ ಯೂಸ್ ಮಾಡ್ಕೋಬೋದು. ಚಿಯಾ ಸೀಡ್ಸ್ ಬರ್ತಲ್ಲ, ಅದು ಕೂಡ ಯೂಸ್ ಮಾಡ್ಕೋಬೋದು. ಸಬ್ಜಾ ಸೀಡ್ಸ್ನ ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿದ್ರೆ ಸಾಕು. ತುಂಬಾ ರಿಫ್ರೆಶ್ ಆಗಿರುವಂಥ ಒಂದು ಕ್ಯಾರೆಟ್ ಲೆಮನ್ ಜ್ಯೂಸು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ಕಲರ್ಫುಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.